ಕೋಟೆಕಾರು ಸಹಕಾರಿ ಬ್ಯಾಂಕ್ನಲ್ಲಿ ದರೋಡೆ ಮಾಡಿದಂತಹ ಡಕಾಯಿತರು ತಮಿಳುನಾಡಿಗೆ ಎಸ್ಕೇಪ್ ಆದ್ರ ಈ ಪ್ರಶ್ನೆ ಹಾಗೂ ಅನುಮಾನ ಪೊಲೀಸರನ್ನ ಕಾಡ್ತಾ ಇದೆ. ಈ ಆಯಾಮದಲ್ಲಿ ಸದ್ಯಕ್ಕೆ ತನಿಖೆ ಸಾಗ್ತಾ ಇದೆ. ಕೇರಳ ತಲುಪಿದ್ದ ದರೋಡೆಕೋರರು ಬಳಿಕ ನಾಪತ್ತೆ ಆಗಿದ್ದಾರೆ. ಅಂದ್ರೆ ಅಲ್ಲಿಂದ ಅವರ ಆಕ್ಟಿವಿಟೀಸ್ ಕೇರಳದಲ್ಲಿ ಟ್ರೇಸ್ ಔಟ್ ಮಾಡೋದಕ್ಕಾಗಿಲ್ಲ. ತಮಿಳುನಾಡಿನ ಕಡೆಗೆ ಬೋಟ್ನಲ್ಲಿ ಹೋಗ್ತಾ ಇರುವಂತಹ ಶಂಕೆ ಅಥವಾ ಹೋಗಿರುವಂತಹ ಶಂಕೆ ಸದ್ಯಕ್ಕೆ ವ್ಯಕ್ತ ಆಗ್ತಾ ಇದೆ. ಏನಾದರೂ ಅದರದ್ದೊಂದು ಲೀಡ್ ಸಿಕ್ಕಿರುತ್ತೆ, ಒಂದು ಟಿಪ್ ಸಿಕ್ಕಿರುತ್ತೆ ಸ್ಟ್ರಿಂಜರ್ಸ್ ಮೂಲಕ. ಸೊ ಈ ಆಯಾಮದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ 3-4 ರಾಜ್ಯಗಳಿಗೆ ತಲೆನೋವಾಗ್ತಾ ಇದ್ದಾರೆ ಈ ಡಕಾಯಿತಿ ಮಾಡಿದಂತಹ ತಂಡ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಕ್ಪಾಲ್. ಒಂದು ಈ CCTV ವಿಜುವಲ್ಸು ಮತ್ತೆ ಆ ಟೋಲ್ ಸಿಗ್ಬಂದಿ ಈ ಡಕಾಯಿತಿ ಮಾಡಿದಂತಹ ತಂಡ ಅಲ್ಲಿಗೆ ಬಂದಾಗ ಹೇಗಿತ್ತಂತೆ ಅವ್ರ ವರ್ತನೆ, ಎಷ್ಟು ಸೆಕೆಂಡ್ಗಳ ವರ್ತನೆಯನ್ನು ಅಬ್ಸರ್ವ್ ಮಾಡೋದಕ್ಕಾಗಿದೆ, ಮತ್ತೆ ಹಿಂಬದಿಯ ಸೀಟ್ನಲ್ಲಿ ವ್ಯಕ್ತಿ ಕೂತಿದ್ರ ಬಗ್ಗೆ ಏನು ಕನ್ಫರ್ಮೇಷನ್ ಮೊದಲನೇದಾಗಿ ಕೊಡ್ತಾ ಇದ್ದಾರೆ. ಮತ್ತೆ ಎರಡನೇ ಪ್ರಶ್ನೆ, ತಮಿಳುನಾಡಿನ ಆಯಾಮ ಯಾವಾಗ ಹೇಗೆ ತೆರೆದುಕೊಳ್ತಾ ಇದೆ ಅಂತ. ಈ ದರೋಡೆ ಆಗಿರುವಂಥ ಬ್ಯಾಂಕ್ ಕೋಟೆಕಾರ್ನಲ್ಲಿರುವಂಥದ್ದು, ಅಲ್ಲಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಈ ಟೋಲ್ ಗೇಟ್ ಇರುವಂಥದ್ದು, ತಲಪಾಡಿ ಟೋಲ್ ಗೇಟ್. ಇಲ್ಲಿಂದ ಕ್ರಾಸ್ ಮಾಡಿದರೆ ಅದು ನೇರವಾಗಿ ಕೇರಳಕ್ಕೆ ಹೋಗುತ್ತೆ. ಹಾಗಾಗಿ ಅವರು ನೇರವಾಗಿ ಮಂಗಳೂರು ಕಡೆಯಿಂದ ಅಂದರೆ ಕೋಟೆಕಾರ್ ಕಡೆಯಿಂದ ಈ ಒಂದು ಟೋಲ್ ಗೇಟಿಗೆ ಬಂದಿರುವಂಥದ್ದು. ಈ ಕೊನೆಯ ಟೋಲ್ನ ಗೇಟ್ ಏನಿದೆ ಇಲ್ಲಿಗೆ ಬಂದಿರೋದು 5 ಗೇಟ್ಗಳಿದೆ. ಅದರಲ್ಲಿ ಕೊನೆಯ ಗೇಟಲ್ಲಿ ಈ ಡಕಾಯಿತರು ಬಂದಿರುವಂಥದ್ದು. ಅದರಲ್ಲಿ ಫೇಕ್ ನಂಬರ್ ಇರುವಂಥ ಕಾರಣಕ್ಕಾಗಿ ಫಾಸ್ಟ್ಯಾಗ್ ವರ್ಕ್ ಆಗಲ್ಲ. ಹಾಗಾಗಿ 150 ರೂಪಾಯಿ ಕ್ಯಾಶನ್ನು ಕೊಟ್ಟು ರಶೀದಿಯನ್ನು ಇದೇ ಲಾಸ್ಟ್ ಕೌಂಟ್ರಿಂದ ಆತ ಪಡೆದಿದ್ದ. ಆತ ಮುಖಕ್ಕೆ ಮಾಸ್ಕನ್ನು ಹಾಕಿದ್ದ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಮುಸುಕುದಾರಿ ಆಗಿರಲಿಲ್ಲ. ಹಿಂಭಾಗದಲ್ಲಿ ಓರ್ವ ವ್ಯಕ್ತಿ ಇದ್ದ ಅನ್ನುವಂಥದ್ದನ್ನು ಸಿಬ್ಬಂದಿಗಳು ಹೇಳ್ತಾರೆ. ಆದರೆ ಅವರನ್ನು ಸರಿಯಾಗಿ ಫೈಂಡ್ ಔಟ್ ಮಾಡಲಿಕ್ಕೆ ಟೋಲ್ನ ಸಿಬ್ಬಂದಿಗಳಿಗೆ ಆಗಿಲ್ಲ. ಅದರ ಬೆನ್ನಲ್ಲೇ ಈಗ ಆ ಹಿಂದೆ ಕೂತಿರುವಂಥ ವ್ಯಕ್ತಿ ಯಾರಿದ್ದಾನೆ ಅವನು ಚಿನ್ನ ಇರುವಂಥ ಮೂಟೆ ಏನಿತ್ತು ಅದನ್ನು ಹಿಂಭಾಗದಲ್ಲಿ ಇಟ್ಟಿದ್ದಾನೆ. ಅಂದರೆ ನಿಮಗೆ ಬ್ಯಾಂಕಿನಲ್ಲಿ ದರೋಡೆ ಮಾಡಿ ಅಲ್ಲಿಂದ ಪರಾರಿ ಆಗುವಾಗ ಕಾರ್ನಲ್ಲಿ ಹಿಂಭಾಗದ ಡೋರಲ್ಲಿ ಅವರು ಇಡೀ ಗೋಣಿ ಚಿನ್ನವನ್ನು ತುಂಬಿಸಿರುವಂಥದ್ದು. ಹಾಗಾಗಿ ಆತ ಹಿಂಭಾಗದಲ್ಲಿ ಕೂತ್ಕೊಂಡಿರುವಂಥದ್ದು ಅದೇ ಕಾರಣಕ್ಕೆ. ಅಂದರೆ 5 ಜನರು ಆ ಗಾಡಿಯನ್ನು ಹತ್ತಿದ್ರು. ಆದರೆ 1 ಕಿಲೋಮೀಟರ್ ಬಂದಂಥ ಸಂದರ್ಭದಲ್ಲಿ ಹೈವೇಯಲ್ಲಿ ಇನ್ನೊಂದು ಗಾಡಿಯಲ್ಲಿ 3 ಜನರು ಮಂಗಳೂರು ಕಡೆಗೆ ಹೋಗಿದ್ದಾರೆ. ಹಾಗಾಗಿ ಕೇವಲ 2 ಮಾತ್ರ ಈ ಭಾಗದಲ್ಲಿ ಕೇರಳದ ಭಾಗದಲ್ಲಿ ಚಿನ್ನಾಭರಣದ ಸಹಿತ ಅವರು ಪರಾರಿಯಾಗಿದ್ದಾರೆ. ಆ ಬಳಿಕ ಅವರು ಕೇರಳವು ಸೇಫ್ ಅಲ್ಲ ಅನ್ನುವಂಥ ಕಾರಣಕ್ಕಾಗಿ ಸದ್ಯದ ಪೊಲೀಸರಿಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಅವರು ಕೇರಳದಿಂದ ದೋಣಿಯ ಮೂಲಕ ಅವರು ತಮಿಳುನಾಡು ಬಾರ್ಡ್ರನ್ನು ದಾಟಿ ತಮಿಳುನಾಡಿಗೆ ಹೋಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಹಾಗಾಗಿ ಇದು ಅಂತಾರಾಜ್ಯ ಕಳ್ಳರು ಅನ್ನುವಂಥ ಒಂದು ನಿರ್ಧಾರಕ್ಕೂ ಪೊಲೀಸರು ಬಂದಿದ್ದಾರೆ. ಸ್ಥಳೀಯವಾಗಿರುವಂಥ ಜನರು ಇದರಲ್ಲಿ ಭಾಗಿಯಾಗಿ ಜೊತೆಗೆ ಹೊರಗಿನ ರಾಜ್ಯದವರು ಈ ಒಂದು ಕೃತ್ಯವನ್ನು ಮಾಡಿರುವಂಥ ಶಂಕೆ ವ್ಯಕ್ತ ಆಗಿದೆ. ಹಾಗಾಗಿ ಅವರು ತಮಿಳುನಾಡಿಗೆ ಮೂವ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಪೊಲೀಸರಿಗೆ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಒಂದು ತಂಡ ತಮಿಳುನಾಡಿಗೂ ಹೋಗಿದೆ, ಒಂದು ತಂಡ ಕೇರಳದಲ್ಲಿ ಬೀಡುಬಿಟ್ಟು ಈ ಆರೋಪಿಗಳ ಪತ್ತೆಗೆ ಟ್ರೈ ಮಾಡ್ತಾ ಇರುವಂಥದ್ದು. ಈ ಟೋಲ್ ಗೇಟಿಂದ ನೀವು ಮುಂಭಾಗದಲ್ಲಿ ನೋಡ್ಬೋದು, ಈ ಭಾಗ ನೇರವಾಗಿ ಕೇರಳಕ್ಕೆ ಸಂಪರ್ಕ ಮಾಡುವಂಥದ್ದು. ಅಂದರೆ ಇದು ಕೇರಳದ ಗಡಿ ಭಾಗ. ಇಲ್ಲಿಂದ ಅವರು ನೇರವಾಗಿ ಕೇರಳಕ್ಕೆ ಹೋಗಿದ್ದಾರೆ. ಆ ಬಳಿಕ ಅವರಿಗೆ ಎಲ್ಲಿಂದಲೂ ಅಲ್ಲಿ ಸ್ಪ್ಲಿಟ್ ಆಗಲಿಕ್ಕೆ ಭಾಳಷ್ಟು ದಾರಿಗಳಿದೆ. ಹಾಗಾಗಿ ಅವರು ರಸ್ತೆ ಮೂಲಕ ಹೋಗುವಂಥದ್ದು ಅಪಾಯಕಾರಿ ಅನ್ನುವಂಥ ಹಿನ್ನೆಲೆಯಲ್ಲಿ ಅವರು ದೋಣಿ ಮೂಲಕ ಈಗ ತಮಿಳುನಾಡಿಗೆ ಹೋಗಿ ಅಲ್ಲಿ ಸೆಟಲ್ ಆಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ತನಿಖೆಯನ್ನು ಮುಂದುವರಿಸಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಕೇರಳಕ್ಕೆ ಹೋಗೋದು ಮೊದಲೇ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ಅಂದರೆ ಕೇರಳದ ಬಾರ್ಡ್ರಲ್ಲೇ ಇರೋದ್ರಿಂದ ಇದನ್ನು ಪ್ಲ್ಯಾನ್ ಮಾಡಿಕೊಂಡೇ ಕೋಟೆಕಾರ್ನಿಂದ ನೇರವಾಗಿ ಕೇರಳಕ್ಕೆ ಹೋಗಿ ಆ ಬಳಿಕ ಈಗ ತಮಿಳುನಾಡಿಗೆ ಶಿಫ್ಟ್ ಆಗಿರುವಂಥದ್ದು ಮಮತಾ. ಹೀಗಾಗಿ ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ. ಇದೊಂದು ಅಂತಾರಾಜ್ಯ ಪ್ರಕರಣ ಆಗಿರೋದ್ರಿಂದ ರಾಜ್ಯದಲ್ಲಿ ಈಗ ಪೊಲೀಸರ ಸಹಕಾರ ಪಡೆದು ಆರೋಪಿಗಳನ್ನು ಬಂಧಿಸುವಂಥ ಪ್ರಕ್ರಿಯೆಗೆ ಮುಂದಾಗಬೇಕಾಗುತ್ತೆ ಮಮತಾ. ಧನ್ಯವಾದ ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ಮತ್ತೆ ಈ ಟೋಲ್ ಗೇಟ್ನಲ್ಲಿ ಸಿಕ್ಕಿರುವಂತಹ ಈ ಫೋಟೋ ಇದೆಯಲ್ಲ, ಇದರಲ್ಲಿ ಆತನ ಮುಖ ಚೆಹರೆ ಕೇವಲ ಮುಖ ಬಿಟ್ಟು ಮುಖ ಮಾತ್ರ ಮಾಸ್ಕ್ನಿಂದ ಮುಚ್ಚಿರುತ್ತೆ, ಬಿಟ್ಟರೆ ಕಣ್ಣು ಮತ್ತು ಫೇಶಿಯಲ್ ಫೀಚರ್ಸ್ ಎಲ್ಲ ಪೊಲೀಸರಿಗೆ ಸಿಕ್ಕಿರುತ್ತೆ. ಸೊ ತನಿಖೆಗೆ ಇದು ತುಂಬ ಕ್ರೂಷಿಯಲ್ ಎವಿಡೆನ್ಸ್ ಆಗಿ ಕೂಡ ಕನ್ಸಿಡರ್ ಮಾಡಿ ಟ್ರೇಸ್ ಔಟ್ ಮಾಡೋದಕ್ಕೆ ಹುಡುಕಾಡ್ತಿರ್ತಾರೆ ಈಗ.